ಈಟ್ ಎಳ್ದಾಗೋಗಿದೆ, ವೃತ್ತ ಬರ್ದಾಗೋಗಿದೆ. ವೃತ್ತದೊಳಗಿರೋದೆಲ್ಲ ನಂದಲ್ಲ ಇವಂದು. ಓಕೆ, ಏನಕ್ಕಿಂತ ಕ್ರಿಯೇಟಿವ್ ಆಗಿ ಓಪನಿಂಗ್ ತೆಗೆದುಕೊಂಡಿದ್ದ ಅಂದರೆ ವೃತ್ತ ಅನ್ನೋವಂಥದ್ದು ಸಿನಿಮಾ ಬರ್ತಾ ಇದೆ. ಮುಖ್ಯವಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಒಗ್ಗಟ್ಟಿಲ್ಲ ಅನ್ನೋವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಬಡ್ಡಿಂಗ್ ಹೀರೋಗಳೇ ಸಪೋರ್ಟ್ ಮಾಡುವಂತಹ ಒಂದು ಉದಾಹರಣೆ ನಾವು ಇಲ್ಲಿ ನೋಡ್ತಿರೋವಂಥದ್ದು. ಬಿಗ್ ಬಾಸ್ ಖ್ಯಾತಿಯ ಸ್ನೇಹಿತ ಅವರು ನಟರಾಗಿರಬಹುದು, ಕಲಾವಿದರಾಗಿ ಇನ್ನೊಬ್ಬ ಕಲಾವಿದರಿಗೆ ಸಪೋರ್ಟ್ ಮಾಡುವಂತಹ ಕೆಲಸ ಇವತ್ತು ಮಾಡ್ತಿದ್ದಾರೆ ವೃತ್ತ. ಆದರೆ ನೀವು ಓಪನಿಂಗಲ್ಲಿ ನೋಡಿರೋವಂತಹ ವೃತ್ತ ಉಗ್ರಂ ವೃತ್ತ ಅಲ್ಲ, ಇದು ಬೇರೆ ವೃತ್ತ. ಈ ವೃತ್ತದಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋಂಥದ್ದನ್ನ ಅವರೇ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಚಿತ್ರದ ನಟ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ವೃತ್ತ ಉಗ್ರಂ ಅಂತೂ ಅಲ್ಲ, ಬಟ್ ನಿಮ್ಮ ವೃತ್ತ ಏನು? ನಮ್ಮ ವೃತ್ತ ಅಂದರೆ ನೀವು ಲಿಟ್ರಲ್ ಮೀನಿಂಗ್ ಹೋಗಬೇಡಿ. ವೃತ್ತ ಆ್ಯಕ್ಚುಲಿ ಸಿದ್ಧಾರ್ಥ್ ಬಗ್ಗಿದೆ. ಸಿದ್ಧಾರ್ಥ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಾಹಿರ್. ಆ್ಯಂಡ್ ವೃತ್ತ ಅಂದರೆ ಮೇನ್ಲಿ ಅದು ಸಿದ್ಧಾರ್ಥ್ ಮೈಂಡ್ ಒಳಗಡೆ ಏನು ವೃತ್ತ ನಡೀತಾ ಇದೆ ಅದ್ರ ಬಗ್ಗೆ ಇದೆ ಆ್ಯಕ್ಚುಲಿ ಸಿನಿಮಾ. ಆ್ಯಂಡ್ ಒಂದು ರಾತ್ರಿ, ಒಂದು ಡಿಸಿಷನ್, ಒಂದು ಚಾಯ್ಸ್, ಒಂದು ಟರ್ನ್, ಏನೇನು ಆಗ್ಬೋದು ಅಂತ ಒಂದು ಗ್ಲಿಮ್ಸ್ ಇದೆ. ನೋಡಿ ಕಾರ್ದು ಕಂಡೀಷನ್ ಏನಾಗಿದೆ ಅಂತ. ಈ ಕಾರ್ನು ಒಂದು ಕ್ಯಾರೆಕ್ಟರ್ ಪೂರ್ತಿ ಫಿಲ್ಮಲ್ಲಿ. ಸೊ ದಟ್ ಈಸ್ ವೃತ್ತ ಮೋಸ್ಟ್ಲಿ. ಎಸ್, ಸಪೋರ್ಟಿಂಗ್ಗೆ ಸ್ನೇಹಿತವ್ರು ಮಾತ್ರ ಅಲ್ಲ, ಅಲ್ಲಿ ನೋಡಿ ಸಾನ್ಯಾ ಅವರು ಕೂಡ ಬಂದಿದ್ದಾರೆ. ಸಾನ್ಯಾ ಅವರು ಫುಲ್ ನಿಮ್ಮ ಕಾರ್ ಕ್ರಿಯೇಟಿವಿಟಿ ಪ್ರಮೋಷನ್ ನೋಡಿಬಿಟ್ಟು ಮಗ್ನರಾಗೋಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಎಕ್ಸೈಟೆಡ್ ಇದ್ರು ನೋಡೋಕ್ಕೆ ಏನಿದೆ ಅಂತ. ಸೊ ಫೈನಲಿ ಶಿ ಸೀಯಿಂಗ್. ನೀವೇ ಪ್ರಶ್ನೆ ಕೇಳಬೇಕು ಅವ್ರಿಗೆ, ಏನು ಅನ್ನಿಸ್ತಾ ಇದೆ ಅಂತ. ಹೇಗೆ ಅನಿಸ್ತು ನಿಮಗೆ? ಒಳ್ಳೆ ಪ್ರಶ್ನೆ. ಒಳ್ಳೆ ನಿಮಗೆ ಏನಿರ್ಬೋದು ಫಿಲ್ಮಲ್ಲಿ? ಇಲ್ಲ, ಇದು ಒಂದು ಕಾರ್ಡ್ ಸೆಟಪ್ ಇದೆ, ಏನೋ ಒಂದು ಅನಾಹುತ ನಡೆದೋಗಿದೆ, ಒಂದು ದೊಡ್ಡ ಅಪಘಾತ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಅಷ್ಟೇ ಅಲ್ಲ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತಾ ಇದೆ. ಯಾಕಂದರೆ ಮಾಹಿರ್ ಮಾಡಿದ್ದಾನೆ ಅಂತ ಅಂದರೆ ಸಿನಿಮಾ ಅಲ್ಲಿ ಏನೋ ಒಂದು ಅಡಗಿರುತ್ತೆ, ಅದನ್ನು ಅವನು ನಟನೆಯಿಂದ ಆಚೆ ತರ್ತಾನೆ ಅನ್ನೋದು ನಮಗೆಲ್ಲರಿಗೂ ನಂಬಿಕೆ ಇದೆ. ಯಾಕಂದರೆ ಇಡೀ ಸಿನಿಮಾ ಅವನೇ ನಡೆಸ್ಕೊಂಡು ಹೋಗ್ತಾ ಇರೋದು ಇದನ್ನು. ಸೊ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದರೆ ಇಷ್ಟು ದೊಡ್ಡ ಪ್ರಚಾರ ನಾನು ಎಲ್ಲೂ ನೋಡೂ ಇಲ್ಲ. ಆ್ಯಂಡ್ ದಿಸ್ ವೆರಿ ಕ್ರಿಯೇಟಿವ್. ಸೊ ನಾನಿವಾಗ ಈ ತಂಡದ ಫ್ಯಾನ್ ಆಗಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತವ್ರು, ಇದಕ್ಕಿಂತ ದೊಡ್ಡ ಪ್ರಮೋಷನ್ ಬೇಕಾ? ಇಲ್ಲಿ ನೋಡಿ, ರಸ್ತೆ, ಮೇಯ್ನ್ ರೋಡು, ಬಸ್ಸಲ್ಲಿರೋರು, ಆಟೋದಲ್ಲಿರೋರು, ಗಾಡಿಯಲ್ಲಿ ಹೋಗೋರು ಎಲ್ಲರೂ ನೋಡ್ತಿದ್ದಾರೆ ಏನಿದು ಅಂತ. ಮ್ಯಾಮ್, ನಾನು ಸಿನಿಮಾ ನೋಡಿದ್ದೀನಿ, ಸೊ ನಂಗೆ ಗೊತ್ತಿದೆ ಏನಿದು ಅಂತ. ನಾನಿಲ್ಲಿ ರಿವೀಲ್ ಮಾಡಿದ್ರೆ ಹಾಕೊಂಡು ಹೊಡಿತಾನು ನನಗೆ. ಆ್ಯಂಡ್ ನಾನು ಇವ್ನಿಗೆ ಹೊಡೆದಿನಿ, ನನ್ನ ಡೈರೆಕ್ಟರ್ ನನಗೆ ಹೊಡಿದ್ದಾರೆ. ಅವ್ರು ಡೈರೆಕ್ಟ್ರು ಟೀಸರ್ ಲಾಂಚ್ ದಿನ ಹಿಂಗೆ ನಿಮ್ಮ ಥರ ಜರ್ನಲಿಸ್ಟ್ ಎಲ್ಲ ಕೇಳ್ತಾ ಇದ್ರು. ಸೊ ಏನು ಹೇಳಲೇ ಇಲ್ಲ, ಅವ್ರು ಬಾಯೇ ಬಿಡಲಿಲ್ಲ. ಏನು ಹೇಳಲಿಲ್ಲ ಅವ್ರು ಇಷ್ಟೂ ಹೇಳಲ್ಲ ಆ್ಯಕ್ಚುಲಿ. ಲಿಖಿತ ಅವ್ರನ್ನ ತುಂಬ ಕ್ವೈಟ್, ಅವ್ರ ಬ್ರೈನ್ ಚೈಲ್ಡ್ ಈ ಸಿನಿಮಾ ಆ್ಯಕ್ಚುಲಿ ಲಿಖಿತ ಅವ್ರದ್ದು. ಆ್ಯಂಡ್ ಇಟ್ಸ್ ಇಸ್ ಕ್ರಿಯೇಟಿವಿಟಿ, ಅವ್ರ ಪ್ರೀತಿ ಸಿನಿಮಾಗೆ. ಇದು ಐಡಿಯಾನೂ ಇರಲಿ, ನಾವೆಲ್ಲ ಜೊತೆಗೆ ಸೇರಿಸಿ, ಏನು ಸ್ಕ್ರಿಪ್ಟ್ನು ಅನ್ಕನ್ವೆನ್ಷನಲ್ ಇದೆ, ಶೂಟಿಂಗ್ ಸ್ಟೈಲ್ನು ಅನ್ಕನ್ವೆನ್ಷನಲ್ ಇದೆ, ಪ್ರಮೋಷನ್ ಯಾಕೆ ಕನ್ವೆನ್ಷನಲ್ ಇರಬೇಕು? ಡೈರೆಕ್ಟರು ತುಂಬ ಅನ್ಕನ್ವೆನ್ಷನಲ್ಲು. ನನ್ನ ಪ್ರಕಾರ ಇವರು ಒಂದು 3 ವರ್ಷ ಕೆಲಸ ಮಾಡಿದ್ದಾರೆ. 2 ವರ್ಷ ಇವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಏನು ಮಾಡಿದ್ದಾರೆ ಅಂತ. ಹೌದು ನನಗೇನು ಗೊತ್ತಿಲ್ಲ. ಫಿಲ್ಮ್ ನಾನು ನೋಡಿದಾಗ ನನಗೇನು ಏನು ಅರ್ಥ ಆಗಲಿಲ್ಲ ಏನು ನಡೀತಾ ಇದೆ ಅಂತ. ಬಟ್ ಎಲ್ಲರ ಜೊತೆಗೆ ಒಂದು ಅಟೆಂಪ್ಟ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಯಂಗ್ ಬಾಯ್ಸ್. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಎಲ್ಲರಿಗೂ ತುಂಬ ರಿಲೇಟ್ ಆಗುತ್ತೆ, ಇಷ್ಟ ಆಗುತ್ತೆ, ಯಾರು ಡಿಸಪಾಯಿಂಟ್ ಆಗಲ್ಲ ಈ ಸಿನಿಮಾ ನೋಡಿ, ವೃತ್ತ ನೋಡಿ. ಇದು ಸಿನಿಮಾದ ಹೀರೋಯಿನ್ ಬಂದಿಲ್ಲ ಅಂದ್ಬಿಟ್ಟು ಸಾನ್ಯಾ ಅವ್ರನ್ನ ಕರೆಸಿದ್ದೀರಾ ಪ್ರಮೋಷನ್? ಇವರು ಅವರ ಮುಂದಿನ ಸಿನಿಮಾ ಹೀರೋಯಿನ್ ಆಗಿ ಅಟ್ಲೀಸ್ಟ್ ಅವಕಾಶ ಕೊಡ್ತಾರೇನೋ ಅಂತ. ಇಟ್ ವಿಲ್ ಬಿ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ಇವ್ರು ನನ್ನ ಫಿಲ್ಮ್ ಹೀರೋಯಿನ್ ಆಗ್ತಾರೆ. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ಓಕೆ, ಯು ಲೆಟ್ ಮೀ ನೋ ವೆನ್. ಡೇಟ್ಸ್ ಕೊಡ್ತಾರೋ ಇಲ್ಲ ಕನ್ಫರ್ಮ್ ಮಾಡ್ಕೊಂಬಿಡಿ. ಹೇಳಿ ಮೇಡಮ್, ಡೇಟ್ಸ್ ಕೊಡ್ತಾರೆ. ಈ ಸಿನಿಮಾ ಆದಮೇಲೆ ಇವರೊಂದು ದೊಡ್ಡ ಸ್ಟಾರ್ ಆಗೋದು ಅಂತೂ ಖಂಡಿತವಾಗ್ಲೂ ಸತ್ಯ. ಯಾಕಂದರೆ ಮೂವಿಗೆ ಮುಂಚೆನೇ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ. ಇನ್ನು ಮೂವಿ ರಿಲೀಸ್ ಆದಮೇಲೆ ಇನ್ನೆಷ್ಟು ಮಟ್ಟಿಗೆ ಸಿಗ್ಬಾರ್ದು ಹೇಳಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಎಲ್ಲ ಬಡಿ ಇವರಿಬ್ರದ್ದು ಪ್ರೀತಿ, ಇವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಮುಂಚೆಯಿಂದಾನು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ದೇ ಬೋತ್ ಆರ್ ಹಿಯರ್ ಟುಡೇ. ಆ್ಯಂಡ್ ಇವ್ನು ನೋಡಿದಾನೆ, ಇವರು ನೋಡಲಿಲ್ಲ ಇನ್ನೂ. ಬಟ್ ಐ ಆಮ್ ಶ್ಯೂರ್ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ವಾಚ್ ದ ಫಿಲ್ಮ್. ಐ ವಿಲ್ ವಾಚ್ ಇಟ್ ವಿತ್ ಯು. ಓಕೆ, ಸೊ ಹೀರೋಯಿನ್ ಸಾನ್ಯಾ ಅಯ್ಯರ್ ನೋಡಿ, ಇವರು ಯೂನಿವರ್ಸಲ್ ಹೀರೋಯಿನ್. ಇವರು ಕನ್ನಡ ಇಂಡಸ್ಟ್ರಿದು ಟಾಪ್. ಎಲ್ಲ ಮೂವೀಸು ಇವಳೇ ಹೀರೋಯಿನ್ ಆ್ಯಕ್ಚುಲಿ. ನಮ್ಮ ಹೀರೋಯಿನ್ ಈಗ ಇಲ್ಲ, ಬಟ್ ಬಿಟ್ಟರೆ ಇದು ಕಾರ್ನೇ ನಮ್ಮ ಫಿಲ್ಮ್ ಹೀರೋಯಿನ್ ಒಂಥರ ಹೇಳಿದ್ರೆ. ಸೊ ಅದು ನಮ್ಮ ಫಿಲ್ಮ್ ಹೀರೋಯಿನ್ ನೋಡೋಕ್ಕೆ ನೀವೆಲ್ಲ ಬರಬೇಕು August 1st ಎಲ್ಲ ಸಿನಿಮಾಸಲ್ಲಿ. ಸೊ ಪ್ಲೀಸ್ ದಯವಿಟ್ಟು ಬನ್ನಿ ನೋಡಿ ವೃತ್ತ.
ಗೊತ್ತಾ, ಈ ಸೆಟಪ್ ನೋಡ್ತಿದ್ರೆ ಒಂದು ಪ್ರಶ್ನೆ ಬರ್ತಾ ಇದೆ. ಒಂದು ಸ್ಮಾಲ್ ಗೇಮ್ ಮಾಡ್ಬೋದು. ಏನಂದರೆ, ಸಿನಿಮಾ ನೋಡಿದ್ದಾರೆ ಬಟ್ ಸಿನಿಮಾ ರಿವೀಲ್ ಮಾಡೋಂಗಿಲ್ಲ ಇವರು. ಸುಳ್ಳು ಹೇಳಲೇಬೇಕೀಗ ಅವರ ಅನಿವಾರ್ಯತೆ ಅದಿದೆ. ಸಾನಿ ಅವರಿಂದ ಶುರು ಮಾಡೋಣ. ಈ ಒಂದು ನೋಡ್ತೀರಿ, ಈ ಸೆಟಪ್ ನೋಡ್ತಿದ್ರೆ ಅವ್ರಿಗೆ ಹೇಗೆ ಅನಿಸುತ್ತೆ ಕತೆ ಎಲ್ಲಿಂದ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಶುರು ಅವ್ರು ಮಾಡಿ. ಸಿನಿಮಾ ಇವರಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವರು ಅಂದರೆ ಇದು ನೋಡ್ತಾ ಇದ್ರೆ ನೀವು, ಇಟ್ಸ್ ಅ ಬೆನ್ಸ್ ಕಾರ್. ಸೊ ಆಬ್ವಿಯಸ್ಲಿ ಇವರು ಅದನ್ನು ಓಡಿಸ್ತಾ ಇರೋದು ನಾವು ಟೀಸರಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸೊ ಇವರಿಂದ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲೋ ಯಾವುದೋ ಐ ಡೋಂಟ್ ನೋ ವೇರ್ ಯು ಗೋ, ಹೈವೇ ಹೈವೇ ಮೂಲಕ ಎಲ್ಲೋ ಒಂದು ಕಡೆ ಅವ್ರ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಅದು ಕಂಟಿನ್ಯೂ ಮಾಡೋಕ್ಕೆ ನಾನು August 1 ನೀವು ಬರಬೇಕು ಸಿನಿಮಾ ಅಲ್ಲಿ. ನಾನು ಅದು ಕಂಟಿನ್ಯೂ ಮಾಡಿದ್ರೆ ನನ್ನ ಡೈರೆಕ್ಟ್ರ್ ನನಗೆ ಬಿಡಲ್ಲ. ಬಟ್ ನಾನು ರಿವೀಲ್ ಮಾಡಿದ್ರೇನು ಅದು ಸಿನಿಮಾ ಅಲ್ಲಿ ಮಜಾ ಬರಲ್ಲ. ಹೇಳಬೇಕಂದ್ರೆ ಅದೇ ಅಷ್ಟು ಸಿನಿಮಾ ಸಿದ್ಧಾರ್ಥ್ ಮೇಲೇ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಪೂರ್ತಿ ಫಸ್ಟ್ ಹಾಫ್ ಸಿನಿಮಾ ಪೂರ್ತಿ ಕಾರ್ನಲ್ಲಿದೆ. ಆ್ಯಂಡ್ ಏನೇನು ರಿವೀಲ್ ಆಗುತ್ತೆ, ಫೋನ್ ಕಾಲ್ಸಿಂದ ರಿವೀಲ್ ಆಗ್ತಾ ಇದೆ. ನಮ್ಮ ಫಿಲ್ಮ್ ಹೀರೋಯಿನ್ನು ಫಸ್ಟ್ ನೀವು ಬರೀ ಫೋನ್ ಕಾಲಲ್ಲಿ ಕೇಳ್ಬೋದು, ಅದರಿಂದ ಜಾಸ್ತಿ ಯಾರದಂತನೂ ಗೊತ್ತಾಗಲ್ಲ ನಮಗೆ. ಸೊ ಸ್ಲೋಲಿ ಸಿದ್ಧಾರ್ಥ್ ಏನೇನು ಮುಚ್ಚಿಟ್ಟಿದ್ದಾನೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಹಾಫಲ್ಲಿ. ಬಟ್ ಬರೀ ಇದು ಕಾರ್ ಮತ್ತು ಇದು ಕಾರ್ನಲ್ಲಿ ಏನೇನು ಫೋನ್ ಕಾಲ್ ಸಿಗುತ್ತೆ ಅದರಿಂದ. ಸೊ ದ್ಯಾಟ್ಸ್ ಇಟ್. ಸಾನ್ಯ ಅವರೇ, ಈಗ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಒಂದು ಮಾತು ಕೇಳಿ ಆಗಿಂದನೂ ಬರ್ತಾ ಇದೆ. ಇತ್ತೀಚೆಗೆ ರೀಸೆಂಟಾಗಿ ರಮ್ಯಾ ಅವರು ಕೂಡ ಹೇಳಿಕೆ ನೀಡಿರುವಂಥದ್ದು. ಲೈಕ್ ಬಡ್ಡಿಂಗ್ ಸ್ಟಾರ್ಸ್ಗೆ ನೀವು ಒಂದು ಸಿನಿಮಾ ಮಾಡಿದ್ದೀರಾ. ಸೊ ಬಡ್ಡಿಂಗ್ ಆರ್ಟಿಸ್ಟ್ ಆಗಿ ನೀವು ಕೂಡ ಸಪೋರ್ಟಿವ್ ತುಂಬ ಇರೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಅಂತ? ಎಲ್ಲ ಹಂತದಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಡ್ಡಿಂಗ್ ಸ್ಟಾರ್ಸ್ ಯಾರೇ ಇರಲಿ, ಒಂದು ಗಾಡ್ ಫಾದರ್ ಇಲ್ಲ ಅಂತ ಅಂದರೆ, ಅಥವಾ ನಾವು ಗೊತ್ತಿರೋ ಅಂಥ ಮನೆತನದಿಂದ ಬಂದಿಲ್ಲ ಅಂತ ಅಂದರೆ ನಮಗೆ ಬೆಳೆಯೋಕ್ಕೆ ಕಷ್ಟನೇ ಆಗುತ್ತೆ. ಯಾಕಂದರೆ ಅವಕಾಶಗಳು ಅಷ್ಟು ಸುಲಭವಾಗಿ ನಮಗೆ ಸಿಗೋ ಅಂಥದ್ದಲ್ಲ. ನಾವು ಫ್ರಮ್ ದ ಗ್ರೌಂಡ್ ವಿ ಹ್ಯಾವ್ ಟು ಬಿಲ್ಡ್ ಅವರ್ ಸೆಲ್ಸ್ ಅಪ್. ಸೊ ಎಸ್ಪೆಷಲಿ ಕನ್ನಡದಲ್ಲಿ ನಂಗೆ ನೋಡೋಕೆ ಹೋದರೆ ಬಡ್ಡಿಂಗ್ ಸ್ಟಾರ್ಸ್ ಇರಲಿ ಅಥವಾ ನ್ಯೂ ಕಮರ್ಸ್, ಎನಿಬಡಿ ಫಾರ್ ದಟ್ ಮ್ಯಾಟರ್, ಟೆಕ್ನಿಷಿಯನ್ಸ್ ಆಗಿರಲಿ ಅಥವಾ ಆ್ಯಕ್ಟರ್ಸ್ ಆಗಿರಲಿ, ಅವರಲ್ಲಿ ಹೊಸತನ ಏನೋ ಇರುತ್ತೆ, ಅವ್ರಿಗೆ ಆ ತುಡಿತಾ ಇರುತ್ತೆ. ಯುನೋ ಕಮರ್ಷಿಯಲ್ಗೋಸ್ಕರ ಮಾಡಬೇಕು ಅನ್ನೋದು ಇರುತ್ತೆ. ಹೌದು, ನಮ್ಮ ಸಿನಿಮಾ ಇಷ್ಟು ದುಡ್ಡು ಸಂಪಾದಿಸ್ಕೋಬೇಕು ಟಿಕೆಟ್ಸ್ ಮೂಲಕ ಅನ್ನೋದು ಇರುತ್ತೆ. ಬಟ್ ಒಂದು ಹೊಸ ಕಥೆನ ಕೊಡಬೇಕು, ಒಂದು ಹೊಸ ತಿರುವನ್ನು ನಾವು ತರಬೇಕು ಅನ್ನೋ ಆ ಛಲ ಇರುತ್ತಲ್ಲ, ಅದನ್ನೂ ಅವರಲ್ಲಿ ಸತ್ತಿರಲ್ಲ. ಸೊ ಅದಕ್ಕೋಸ್ಕರನಾದರೂ ನಾವು ಬಡ್ಡಿಂಗ್ ಸ್ಟಾರ್ಸ್ಗೆ ಅಥವಾ ಬಡ್ಡಿಂಗ್ ಟ್ಯಾಲೆಂಟ್ಸ್ಗಳಿಗೆ ಆ ಜಾಗನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಕತೆ ಎಂಡೇ ಆಗೋಯ್ತು, ನೀವು ಇರಲಿಲ್ಲ, ಫ್ಯಾನ್ಸ್ ಜೊತೆ ಹೋಗ್ಬಿಟ್ರಿ ನೀವು. ಅದಿರಲಿ, ಈಗ ಫ್ಯಾನ್ಸ್ ಫಸ್ಟ್ ಅಲ್ಲ, ಸೊ ಸೆಲ್ಫಿ ಕೇಳ್ತಾ ಇದ್ರು ಹೋಗಿದ್ದೆ. ವೆರಿ ಗುಡ್. ಈಗ ಬಿಗ್ ಬಾಸ್ಗೆ ಆಲ್ರೆಡಿ ಇಬ್ರು ಹೋಗಿ ಬಂದ್ಬಿಟ್ಟಿದ್ದೀರಾ. ಅವರು ಸೀಸನ್ 9, ನೀವು ಸೀಸನ್ 10. ಅವರು ನೆಕ್ಸ್ಟ್ ಬಿಗ್ ಬಾಸ್ ಕಳಿಸ್ಬೇಕು ಅಂತಿದ್ದೀರಾ ಹೆಂಗೆ? ನೆಕ್ಸ್ಟ್ ನೆಕ್ಸ್ಟ್ ಬಿಗ್ ಬಾಸ್ಗೆ ಅವ್ರನ್ನ ಕಳಿಸ್ಬೇಕಂತಿದ್ದೀರಾ? ಇಲ್ಲ, ನಾನು ಆ್ಯಕ್ಚುಲಿ ರೆಫರ್ ಮಾಡಿದ್ದೆ. ಅವರು ಏನೋ ಐ ಡೆಡ್ ಬಟ್ ಐ ಡೋಂಟ್ ಥಿಂಕ್ ಅವನು ಆರ್ಟಿಸ್ಟ್ ಮ್ಯಾಮ್. ಅಂದರೆ ಈಸ್ ಅ ವೆರಿ ಸೀರಿಯಸ್ ಆ್ಯಕ್ಟರ್ ಆ್ಯಂಡ್ ಹೀ ವಾಂಟ್ಸ್ ಟು, ಅಂದರೆ ಅವನು ಹೊರಗಡೆನೂ ಬೇರೆ ಎಲ್ಲೂ ಬಂದು ಕಾಣಿಸ್ಕೊಳ್ಳಲ್ಲ, ಇನ್ನೇನು ಮಾಡಲ್ಲ. ಅವನಾಯಿತು, ಅವ್ನ ಆ್ಯಕ್ಟಿಂಗ್ ಆಯಿತು, ಥಿಯೇಟರ್ ಆಯಿತು. ಸೊ ಬಿಗ್ ಬಾಸ್ ಅವ್ನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಿಗ್ ಬಾಸ್ಗೆ ಹೋಗಿದ್ದಾನೆ ಅಂತ ನನಗೆ ಐ ಕಾಂಟ್ ಬಿಲೀವ್. ಯಾಕೆಂದರೆ ನಾನು ನಿನ್ನ ಜೊತೆ ನಾಟಕ ಎಲ್ಲ ಮಾಡಿದ್ದೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಸ್ ಜರ್ನಿ. ಏನಾದರೂ ಇರಲಿ, ಬಿಗ್ ಬಾಸ್ ನನ್ನ ಕೆಪಾಸಿಟಿನೇ ಇಲ್ಲ. ಅಲ್ಲ, ಬಹುಶಃ ನೀವು ಬಿಗ್ ಬಾಸ್ಗೆ ಹೋದ್ರೆ ನಿಮ್ಮದೇ ವೃತ್ತ ಬರ್ಕೋತಿರೋ ಏನೋ. ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ತೀರೇನೋ ಅಲ್ವಾ ಕತೆನ? ಅಷ್ಟು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾನು ಈಗ. ಯಾಕೆ ಹೋಗಿಲ್ಲ ನೀವು ಅಂತ ಅವರು ರೆಫರ್ ಮಾಡಿದ್ರು ಹೋಗಲ್ಲ ಅಂತ? ಇಷ್ಟು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾನು, ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನಾನೀಗ ಬರೀ ಸಿನಿಮಾ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೇನೆ. ಬಿಗ್ ಬಾಸ್ ಅಂದರೆ ಬೇರೆ ಲೆವೆಲ್ ಆರ್ಟಿಸ್ಟ್ ಇರಬೇಕು. ಸೊ ಅದು ನನ್ನ ಕೈಯಲ್ಲಿ ಆಗಲ್ಲ. ಎಳಿತಾ ಇದ್ದಾನ, ಹೊಗಳ್ತಾ ಇದ್ದಾನ, ಏನೂ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು, ಕಾಲು ಎಳಿತಿದ್ರು, ಹೊಗಳ್ತಾ. ಅವನಿಗೆ ಆ್ಯಕ್ಟಿಂಗ್ ಪಾರ್ಟ್ ಟೈಮ್ ಜಾಬು, ಕಾಲು ಎಳಿಯೋದು ಫುಲ್ ಟೈಮ್ ಜಾಬು. ಈಗ ಸಿನಿಮಾ ಹೊರತುಪಡಿಸಿ ಒಂದು ಬಿಗ್ ಬಾಸ್ ಪ್ರಶ್ನೆ ಕೇಳೋದಾದರೆ ಸಾನಿ ಅವ್ರಿಗೆ, ಕೊನೆಗೂ ಸುದೀಪ್ ಸರೇ ನಡೆಸ್ತಾ ಇದ್ದಾರೆ, ಇನ್ನು ನೆಕ್ಸ್ಟ್ 4 ಸೀಸನ್ಗೂ ಅವರೇ ಸೈನ್ ಮಾಡಿರೋವಂಥದ್ದು. ಮತ್ತು ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಂತ? ಅಂದರೆ ಜನರಿಗೆ ಅವ್ರ ನಿರೂಪಣೆ ನೋಡೋದು ತುಂಬ ಖುಷಿ ಆಗುತ್ತೆ.
ಸೊ ಅವರು ಜನರ ಪ್ರೀತಿನ ರೆಸ್ಪೆಕ್ಟ್ ಮಾಡಿ ಅವ್ರು ಒಪ್ಕೊಂಡಿರೋದು ಆಬ್ವಿಯಸ್ಲಿ ಖುಷಿನೇ ಆಗುತ್ತೆ. ಯಾಕಂದರೆ ಅವರ ಮಾತಿನ ಚಾಕಚಕ್ಯತೆ ಏನಿದೆ ಅಥವಾ ಅವರು ಯೋಚನೆ ಮಾಡಿ ಹೇಳುವ ರೀತಿ, ನಮ್ಮನ್ನೆಲ್ಲರೂ ತಿದ್ದುವ ರೀತಿ, ಐ ಥಿಂಕ್ ಅವರು ಅದನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಆ ಜಾಗದಲ್ಲಿ ಬೇರೆ ಯಾರನ್ನೂ ನಾವು ಇದ್ದವ್ರಿಗೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಸೊ ಐ ಆಮ್ ಹ್ಯಾಪಿ. ಮ್ಯಾಮ್, ಸುದೀಪ್ ಸರ್ ಕಮ್ಬ್ಯಾಕ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು, ಬಟ್ ಏನಂದರೆ ಅವರು ನಾನು ಇನ್ಮೇಲೆ ಮಾಡೋದಿಲ್ಲ ಬಿಗ್ ಬಾಸ್ ಅಂತ ಹೇಳಿದರು, ಬಟ್ ಕೊನೆಗೂ ನಾನೇ ಮಾಡ್ತಿದ್ದೀನಿ, ನೆಕ್ಸ್ಟ್ 4 ಸೀಸನ್ಸ್ಗೂ ನಾನೇ ಮಾಡ್ತೀನಿ ಅನ್ನೋಂಥದ್ದು ಹೇಳಿದ್ದಾರೆ. ಅಂದರೆ ಟು ಮೀ ಬಿಗ್ ಬಾಸ್ ಅಂಡ್ ಸುದೀಪ್ ಸರ್ ಆರ್ ಇನ್ಸೆಪ್ರಬಲ್. ಅಂದರೆ ನಮಗೆ ಯಾವಾಗಲೂ ಬಿಗ್ ಬಾಸ್ ಸುದೀಪ್ ಸರ್ರೇ. ಅಂದರೆ ಸುದೀಪ್ ಸರ್ ಬಿಗ್ ಬಾಸನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತಲ್ಲ, ನಮಗೆ ಯಾವಾಗಲೂ ವಿ ರೆಸ್ಪೆಕ್ಟ್ ಬಿಗ್ ಬಾಸ್ ಬಿಕಾಸ್ ವಿ ಥಿಂಕ್ ಸುದೀಪ್ ಸರ್ ಇಸ್ ಬಿಗ್ ಬಾಸ್. ಆ್ಯಂಡ್ ಹೇಗೆ ಕೃಷ್ಣ ಇಲ್ಲದೆ ಮಹಾಭಾರತ ಇಲ್ವೋ, ಕಿಚ್ಚ ಸರ್ ಇಲ್ಲದೆ ಬಿಗ್ ಬಾಸು ಇಲ್ಲ. ಆ್ಯಂಡ್ ಸೊ ಅದನ್ನು ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ಇಟ್ ಆಫ್ಟರ್ ಅ ಪಾಯಿಂಟ್. ಆ್ಯಂಡ್ ಯಾರೂ ಮಾಡಿಲ್ಲ, 12 ಸೀಸನ್ ಯಾರೂ ಹೋಸ್ಟ್ ಮಾಡಿಲ್ಲ. ಸೊ ಸುದೀಪ್ ಸರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ನೈಸ್ ಥಿಂಕ್. ಕೊನೆಯದಾಗಿ ವೃತ್ತ ಸಿನಿಮಾಗೆ ಇಬ್ಬರು ಸ್ಟಾರ್ಸ್, ಹೊಸ ಸ್ಟಾರ್ಗೆ ಏನು ಹೇಳ್ತೀರಾ? ವಿಶ್ ಮಾಡ್ಬಿಟ್ಟು ಕ್ಯೂರಿಯಾಸಿಟಿ ಅವ್ರಿಗೆ ಏನು ಹೇಳ್ತೀರಾ ಅಂತ. ಇಲ್ಲ, ನನಗೆ ಗೊತ್ತು ಇವ್ರ ಸಪೋರ್ಟ್, ನಿಮಗೆ ಹೇಳಿ. ಇವಾಗ ವೃತ್ತ ಅಂತ ಅಂದರೆ ಇವಾಗ ಸರ್ಕಲ್ ಅಂತ ಹೇಳ್ಬೋದು. ಅಂದರೆ ಇವಾಗ ಇವ್ರ ಲೈಫು ಇವಾಗ ಒಂದು ಫುಲ್ ಸರ್ಕಲ್ ಮೊಮೆಂಟಿಗೆ ತಲುಪ್ತಾ ಇದೆ. ಯಾಕಂದರೆ ನಾವೆಲ್ಲರೂ ಸಿನಿಮಾಗೋಸ್ಕರನೇ ದುಡಿಯೋದು, ನಾವು ಸಿನಿಮಾಗೋಸ್ಕರ ಕೆಲಸ ಮಾಡಬೇಕು ಅಂತ. ಸೊ ಆ ಕನಸು ಇವ್ರ ಜೀವನದಲ್ಲಿ ಇವಾಗ August 1 ನನಸಾಗ್ತಾ ಇದೆ. ವೃತ್ತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇವ್ರ ಜರ್ನಿ ಬಗ್ಗೆ ಗೊತ್ತಿದೆ ನನಗೆ. ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಜರ್ನಿ. ಆ್ಯಂಡ್ ಇವ್ರು ನಂಗೆ ನಿಜವಾಗ್ಲೂ ಸ್ಫೂರ್ತಿನೇ ಎಲ್ಲದರಲ್ಲೂ, ಜೀವನ ಆಗಿರಲಿ ಅಥವಾ ನಟನೆ ಆಗಿರಲಿ ಅಥವಾ ಯಾವುದೇ ವೃತ್ತಿ ಆಗಿರಲಿ, ಇವ್ರು ನನ್ನ ತುಂಬ ಸ್ಫೂರ್ತಿದಾಯಕವಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇದಾದಮೇಲೆ ನಾನು ಹೇಳಿದಾಗೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಐ ಥಿಂಕ್ ಈವನ್ ಫಾರ್ ಇಂಡಿಯನ್ ಸಿನಿಮಾ, ಯಾಕಂದರೆ ಇವ್ರು ಇವಾಗ ಆಲ್ರೆಡಿ ಹಿಂದಿಲೆಲ್ಲ ನಡ್ಸಿ ಬಂದಿದ್ದಾರೆ. ಸೊ ಈಸ್ ಅ ಬಿಗರ್ ಸ್ಟಾರ್ ದೆನ್ ವಿ ಆಲ್ ಆರ್, ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಬಿ ಅ ಬಿಗರ್ ಸ್ಟಾರ್. ಸ್ನೇಹಿತವರೇ, ಸಾನ್ಯಾ ಅವರು ಕೇವಲ ನಟಿ ಅಲ್ಲ, ಡೈಲಾಗ್ ರೈಟರ್ ಕೂಡ ಆಗ್ಬೋದಲ್ಲ? ಹೌದೌದು, ಆ್ಯಕ್ಚುಲಿ ಶೀ ಇಸ್ ರೈಟಿಂಗ್ ಸಮಥಿಂಗ್. ಅಂದರೆ ನಂಗೆ ಗೊತ್ತಿನ ಹೇಳಂಗಿಲ್ವಾ? ಅವರು ಶೀಸ್ ಅ ರೈಟರ್, ಶೀಲ್ ರೈಟ್. ಆ್ಯಂಡ್ ಪ್ರಾಬ್ಲಿ ನಮ್ಮ ಮಾಹಿರ್ಗೆ ಬರೀತಾರೆ ಅವರು ನೆಕ್ಸ್ಟು. ಸೊ ನಂದು ಮಾಹಿರ್ದು ತುಂಬ ಹಳೆ ಜರ್ನಿ ಮ್ಯಾಮ್. ಐ ಥಿಂಕ್ 2016 ಸ್ಟಾರ್ಟ್ ಆಗಿದ್ದು. ಅಂದರೆ ನಾನು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದಾಗ ಅವನು ಆಲ್ರೆಡಿ ಥಿಯೇಟ್ರಲ್ಲಿ ದೊಡ್ಡ ಹೆಸರು. ಆ್ಯಂಡ್ ಇವರಪ್ಪ ಜಫರ್ ಸರ್ ಅಂತ ನಂಗೆ ಥಿಯೇಟ್ರಲ್ಲಿ ಫಸ್ಟ್ ಚಾನ್ಸ್ ಕೊಟ್ಟಿರೋ ಡೈರೆಕ್ಟರು. ಸೊ ಅವಾಗಿಂದ ಅವನು ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದಾನೆ. ಆ್ಯಂಡ್ ಯಾವತ್ತೂ ಅವನು ಆ್ಯಕ್ಟಿಂಗ್ ನಿಲ್ಲಿಸಿಲ್ಲ. ಆ್ಯಂಡ್ ಈ ಸಿನಿಮಾ ಅಂದರೆ 10 ವರ್ಷ ಆದಮೇಲೆ ಜನ ಫಸ್ಟ್ ಟೈಮ್ ಅವನು ನೋಡ್ತಾ ಇದ್ದಾರೆ. ಬಟ್ ನಾವು ಅವನ್ನ ತುಂಬ ಚೆನ್ನಾಗಿ ನೋಡಿದ್ದೀವಿ. ಅಂದರೆ ಒಂದು ಸ್ಟೇಜಲ್ಲಿರ್ಬೋದು. ಆ್ಯಂಡ್ ವೀವ್ ಡನ್ ಅ ಲಾಟ್ ಆಫ್ ಅದರ್ ವರ್ಕ್ ಆಲ್ಸೋ. ಸೊ ಆ ಫೈನಲ್ ಒಂದು ಮೂಮೆಂಟ್ ಇರುತ್ತಲ್ಲ, ವೇರ್ ಎವ್ರಿ ಒನ್ ಫೈಂಡ್ಸ್ ಔಟ್ ಅಬೌಟ್ ಅನ್ ಆ್ಯಕ್ಟರ್, ವೃತ್ತ ಆ ಮೂಮೆಂಟ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಮೈ ಸಪೋರ್ಟ್ ವಿಲ್ ಆಲ್ವೇಸ್ ಬಿ ದರ್. ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೆ August 1 ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡೋಣ. ಖಂಡಿತ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಟಿ ಸಾನ್ಯಾ, ನಟ ಸ್ನೇಹಿತ ಹಾಗೂ ವೃತ್ತ ಚಿತ್ರದ ನಟ ಮಾಹಿರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.